ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರೈಲ್ವೆ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಟಿಟಿ ಹುದ್ದೆಗಳಾಗಿರ್ತವೆ, ರೈಲ್ವೆ ಟಿಸಿ ಹುದ್ದೆಗಳಾಗಿರ್ತವೆ. ಒಟ್ಟು 11,500ಕ್ಕೂ ಅಧಿಕ ಹುದ್ದೆಗಳಾಗಿರ್ತವೆ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. SLC ಪಾಸ್ ಆದಂತಹ ಅಭ್ಯರ್ಥಿಗಳು ಆಗಿರ್ಬೇಕಾಗುತ್ತೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ನೋಡಿ. ಆಯ್ಕೆ ಪ್ರಕ್ರಿಯೆ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಹಾಗೇನ 11,000ಕ್ಕೂ ಅಧಿಕ ಉದ್ಯೋಗಗಳಾಗಿರ್ತಾವೆ ನೋಡಿ. ಇನ್ನು ನೇಮಕಾತಿ ಸಂಸ್ಥೆ ರೈಲ್ವೆ ನೇಮಕಾತಿ ಮಂಡಳಿ ಆಗಿರುತ್ತೆ. ಪೋಸ್ಟ್ ಹೆಸರು ಪ್ರಯಾಣ ಟಿಕೆಟ್ ಪರೀಕ್ಷಕರು TTE ಮತ್ತು TC ಕ್ಲರ್ಕ್ ಹುದ್ದೆಗಳಾಗಿರ್ತವೆ. ಒಟ್ಟು 11,500 ಹುದ್ದೆಗಳಾಗಿರ್ತವೆ. ಹಾಗೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು. ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಫಿಟ್ನೆಸ್ ಪರೀಕ್ಷೆ ಇರುತ್ತೆ ನೋಡಿ. ಈ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದ್ರೆ 18ರಿಂದ 30 ವರ್ಷದ ಒಳಗಿನವರು, OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಶೈಕ್ಷಣಿಕ ಅರ್ಹತೆ ನೋಡಿ SLC, PUC, ಡಿಪ್ಲೊಮಾ ಆಗಿರ್ಬೇಕಾಗತ್ತೆ. ಇನ್ನು ಕೆಲಸದ ಸ್ಥಳ ಭಾರತಾದ್ಯಂತ ಇರುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ. ಹಾಗೆ ವೇತನ ಶ್ರೇಣಿಯನ್ನ ನೋಡೋದಾದ್ರೆ 52ರಿಂದ 2 ಲಕ್ಷದವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ನೋಡಿ 500 ರೂಪಾಯಿ ಇರುತ್ತೆ ನೋಡಿ. ನಾರ್ಮಲ್ ಕ್ಯಾಟಗರಿ ಅವರಿಗೆ, SC/ST, ಮಾಜಿ ಸೈನಿಕ, ಅಲ್ಪಸಂಖ್ಯಾತ ಮತ್ತು ಟ್ರಾನ್ಸ್ಜೆಂಡರ್ ಹಾಗೂ ಏನು ಆರ್ಥಿಕ ಹಿಂದುಳಿದ ವರ್ಗದವರಿಗೆ 250 ರೂಪಾಯಿ ಇರುತ್ತೆ. ಇದನ್ನ ಆನ್ಲೈನ್ ಮೂಲಕ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮತ್ತು ನೀವು UPIಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ indianrailways.gov.in ಈ ಒಂದು ಅಡ್ರೆಸ್ಗೆ ಹೋಗಿ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಹಾಗೇನ 18ರಿಂದ 30 ವರ್ಷದ ಒಳಗಿನವರಾಗಿರ್ಬೇಕಾಗತ್ತೆ. SLC, PUC, ಡಿಪ್ಲೊಮಾ ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಆನ್ಲೈನ್ ನೋಡಿ indianrailways.gov.in ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. ಅರ್ಜಿ ಶುಲ್ಕ ನಗರ ಮತ್ತು ಹಿಂದುಳಿದ ವರ್ಗಗಳು 500 ರೂಪಾಯಿ, SC/ST, EWS, PWD 250 ರೂಪಾಯಿ ಇರುತ್ತೆ ನೋಡಿ. ಹಾಗೇನ ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಫಿಟ್ನೆಸ್ ಪರೀಕ್ಷೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಪರೀಕ್ಷೆ ಒಂದು ಒಟ್ಟು ಪ್ರಶ್ನೆಗಳು, ಅಂಕಗಳು ನೋಡಿ. ಸಾಮಾನ್ಯ ಅರಿವು 40 ಪ್ರಶ್ನೆಗಳು, 40 ಅಂಕಗಳು. ಗಣಿತ 30 ಪ್ರಶ್ನೆಗಳು, 30 ಅಂಕಗಳು ಇರ್ತವೆ. ಹಾಗೆ ಸಾಮಾನ್ಯ ಬುದ್ಧಿಮತ್ತೆ ಮತ್ತು ತಾರ್ಕಿಕತೆ 30 ಅಂಕಗಳು, 30 ಪ್ರಶ್ನೆಗಳು ಇರ್ತವೆ. ಒಟ್ಟು 100 ಅಂಕಗಳು, 100 ಪ್ರಶ್ನೆಗಳು 90 ನಿಮಿಷದಲ್ಲಿ ಬರೀಬೇಕಾಗತ್ತೆ. ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ನೋಡಿ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನ ಸಲ್ಲಿಸಬಹುದು. 10 ಮೇ ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರಲ್ಲಿ ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ರೈಲ್ವೆ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. TTE ಹುದ್ದೆಗಳಾಗಿರ್ತವೆ, ರೈಲ್ವೆ TC ಹುದ್ದೆಗಳಾಗಿರ್ತವೆ. ಒಟ್ಟು 11,500ಕ್ಕೂ ಅಧಿಕ ಹುದ್ದೆಗಳಾಗಿರ್ತವೆ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. SLC ಪಾಸ್ ಆದಂತಹ ಅಭ್ಯರ್ಥಿಗಳು ಆಗಿರ್ಬೇಕಾಗುತ್ತೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ನೋಡಿ. ಆಯ್ಕೆ ಪ್ರಕ್ರಿಯೆ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಹಾಗೇನ 11,000ಕ್ಕೂ ಅಧಿಕ ಉದ್ಯೋಗಗಳಾಗಿರ್ತವೆ ನೋಡಿ. ಇನ್ನು ನೇಮಕಾತಿ ಸಂಸ್ಥೆ ರೈಲ್ವೆ ನೇಮಕಾತಿ ಮಂಡಳಿ ಆಗಿರುತ್ತೆ. ಪೋಸ್ಟ್ ಹೆಸರು ಪ್ರಯಾಣ ಟಿಕೆಟ್ ಪರೀಕ್ಷಕರು TTE ಮತ್ತು TC ಕ್ಲರ್ಕ್ ಹುದ್ದೆಗಳಾಗಿರ್ತವೆ. ಒಟ್ಟು 11,500 ಹುದ್ದೆಗಳಾಗಿರ್ತವೆ. ಹಾಗೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು. ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಫಿಟ್ನೆಸ್ ಪರೀಕ್ಷೆ ಇರುತ್ತೆ ನೋಡಿ. ಈ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದ್ರೆ 18ರಿಂದ 30 ವರ್ಷದ ಒಳಗಿನವರು, OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಶೈಕ್ಷಣಿಕ ಅರ್ಹತೆ ನೋಡಿ SLC, PUC, ಡಿಪ್ಲೊಮಾ ಆಗಿರ್ಬೇಕಾಗತ್ತೆ. ಇನ್ನು ಕೆಲಸದ ಸ್ಥಳ ಭಾರತಾದ್ಯಂತ ಇರುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ. ಹಾಗೆ ವೇತನ ಶ್ರೇಣಿಯನ್ನ ನೋಡೋದಾದ್ರೆ 52ರಿಂದ 2 ಲಕ್ಷದವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ನೋಡಿ 500 ರೂಪಾಯಿ ಇರುತ್ತೆ ನೋಡಿ. ನಾರ್ಮಲ್ ಕ್ಯಾಟಗರಿ ಅವರಿಗೆ, SC/ST, ಮಾಜಿ ಸೈನಿಕ, ಅಲ್ಪಸಂಖ್ಯಾತ ಮತ್ತು ಟ್ರಾನ್ಸ್ಜೆಂಡರ್ ಹಾಗೂ ಏನು ಆರ್ಥಿಕ ಹಿಂದುಳಿದ ವರ್ಗದವರಿಗೆ 250 ರೂಪಾಯಿ ಇರುತ್ತೆ. ಇದನ್ನ ಆನ್ಲೈನ್ ಮೂಲಕ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮತ್ತು ನೀವು UPIಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ indianrailways.gov.in ಈ ಒಂದು ಅಡ್ರೆಸ್ಗೆ ಹೋಗಿ ಆನ್ಲೈನ್ ಅರ್ಜಿಗಳನ್ನ
ಸಲ್ಲಿಸಬೇಕಾಗುತ್ತೆ. ಹಾಗೇನ 18ರಿಂದ 30 ವರ್ಷದ ಒಳಗಿನವರಾಗಿರ್ಬೇಕಾಗುತ್ತೆ. SLC PUC ಡಿಪ್ಲೊಮಾ ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಆನ್ಲೈನ್ ನೋಡಿ indianrailways.gov.in ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ನೋಡಿ, ಅರ್ಜಿ ಶುಲ್ಕ ನಗರ ಮತ್ತು ಹಿಂದುಳಿದ ವರ್ಗಗಳು 500 ರೂಪಾಯಿ, SC ST EWS PWD 250 ರೂಪಾಯಿ ಇರುತ್ತೆ ನೋಡಿ. ಹಾಗೇನ ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಫಿಟ್ನೆಸ್ ಪರೀಕ್ಷೆ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಪರೀಕ್ಷೆ ಒಂದು ಒಟ್ಟು ಪ್ರಶ್ನೆಗಳು ಅಂಕಗಳು ನೋಡಿ. ಸಾಮಾನ್ಯ ಅರಿವು 40 ಪ್ರಶ್ನೆಗಳು 40 ಅಂಕಗಳು, ಗಣಿತ 30 ಪ್ರಶ್ನೆಗಳು 30 ಅಂಕಗಳು ಇರ್ತವೆ. ಹಾಗೆ ಸಾಮಾನ್ಯ ಬುದ್ಧಿಮತ್ತೆ ಮತ್ತು ತಾರ್ಕಿಕತೆ 30 ಅಂಕಗಳು 30 ಪ್ರಶ್ನೆಗಳು ಇರ್ತವೆ. ಒಟ್ಟು 100 ಅಂಕಗಳು 100 ಪ್ರಶ್ನೆಗಳು 90 ನಿಮಿಷದಲ್ಲಿ ಬರೀಬೇಕಾಗುತ್ತೆ. ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ನೋಡಿ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನ ಸಲ್ಲಿಸಬಹುದು. 10 ಮೇ ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರಲ್ಲಿ ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ.